ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರ್ಯತ್ತರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹ ಗೀತಃ ಸಂಸಾರ ಆಧಾವತಿಕಾರತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮದಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಯಸ್ಯಾತ್ಮಯೋಗರಚಿತುಂ ನ ವಿದುರ್ವಿರಿಂಚ ರುದ್ರಾದಯಃ ಸುಮತಯಃ ಪತಯೋ ಗಿರಾಂ ಯೇ ತ್ವನ್ಮಾಯಯಾ ಪಿಹಿತದೃಷ್ಟಯ ಏತತಂಜಃ ಕಿಂ ತಸ್ಯ ತೇ ವಯಮಸನ್ಮತಯೋ ಗೃಣೀಮ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ದಶಮಃ ಯಃ ಅಧ್ಯಾಯಃ ಪ್ರವರ್ತತೆ. ತತ್ರ ಅಯಂ ಪಂಚಸಪ್ತತಿತಮಃ ಶ್ಲೋಕಃ, ಒಂದನೇ ಸ್ಕಂದದ 10ನೇ ಅಧ್ಯಾಯದ 75ನೇಯ ಶ್ಲೋಕ ಈಗ ನಡೆದಿದೆ. ಅಲ್ಲಿ ನಾವು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿರುವಂಥ 5 ವಿಧದ ದೃಷ್ಟಾಂತಗಳನ್ನು ನೋಡ್ತಾ ಇದ್ದೇವೆ. ಯತ್ತದೀಶನಮೀಶಸ್ಯ ಪ್ರಕೃತಿಸ್ಥೋಪಿ ತದ್ಗುಣೈಃ ನಯುಜ್ಯತೆ ಸದಾತ್ಮಸ್ಥೈಃ ಯಥಾ ಬುದ್ಧಿ ತದಾಶ್ರಯ. ಯಥಾ ಬುದ್ಧಿಸ್ತದಾಶ್ರಯ ಅಂತ ಈ ದೃಷ್ಟಾಂತ. ಅದಕ್ಕನುಸಾರವಾಗಿ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ದೃಷ್ಟಾಂತಗಳು ಒಟ್ಟು 5 ರೀತಿಯಾಗಿವೆ ಅಂತ ಆಚಾರ್ಯರು ಈ ಅಲಂಕಾರ ಶಾಸ್ತ್ರಕ್ಕೆ ಕೊಟ್ಟಿರುವಂಥ ಒಂದು ವಿಶಿಷ್ಟವಾದಂಥ ಕೊಡುಗೆ. ವ್ಯವಹಾರದಲ್ಲಿ ನಾವೆಲ್ಲ ದೃಷ್ಟಾಂತಗಳನ್ನು ನೋಡ್ತಾನೆ ಇರ್ತೇವೆ, ಆದರೆ 5 ಥರದ ದೃಷ್ಟಾಂತಗಳಿವೆ ಅಂತ ಆಚಾರ್ಯರು ತೋರಿಸಿದ್ದೇನಿದೆ ಒಂದು ವಿಶಿಷ್ಟವಾದಂಥ ಸಂಗತಿ. ಬ್ರಹ್ಮಪುರಾಣದ ಮಾತದು. ಅದರಲ್ಲಿ ಈಗಾಗಲೇ 2 ದೃಷ್ಟಾಂತಗಳನ್ನು ನೋಡಿದ್ದೇವೆ. ಮತ್ತು ಉಳಿದ 3 ದೃಷ್ಟಾಂತಗಳನ್ನು ಈಗ ನೋಡಬೇಕು. ಆ 2 ದೃಷ್ಟಾಂತಗಳನ್ನು ಮತ್ತೂ ಒಂದು ಬಾರಿ ನೋಡಿ, ಮತ್ತು ಮುಂದೆ 3 ದೃಷ್ಟಾಂತಗಳನ್ನು ನೋಡಿ ಈ ಭಾಗವನ್ನು ನಾವು ಸಮಾಪ್ತ ಮಾಡಬೇಕಾಗಿದೆ. ಭಗವಂತ ಪ್ರಕೃತಿಯ ನಡುವೆನೇ ಇದ್ದಾನೆ. ಪ್ರಕೃತಿಯಿಂದಲೇ ನಿರ್ಮಿತವಾದ ಈ ಜಗತ್ತಿನ ನಡುವೆ ಇದ್ದಾನೆ. ರುಕ್ಮಿಣಿ ಮತ್ತು ಸತ್ಯಭಾಮೆಯರನ್ನು ಹೊರತುಪಡಿಸಿದರೆ ಉಳಿದ 6 ಜನ ಆತನ ಮಹಿಷಿಯರು ಮತ್ತು 16,100 ಜನ ಮಹಿಷಿಯರೆಲ್ಲರೂ ಕೂಡ ಪ್ರಾಕೃತವಾದ ದೇಹವನ್ನು ಹೊತ್ತವರೇ. ಅವರ ಸಂಘದಲ್ಲೇ ಮೈಮರಿತವನಂತೆ ಕೂಡ ಕಾಣಿಸ್ತಾ ಇದ್ದಾನೆ. ಆದರೂ ಕೂಡ ಆ ಯಾವ ಪ್ರಕೃತಿಯ ನಂಟು ಕೂಡ ಅವನಿಗೆ ಆಗಲಿಲ್ಲ, ಯಾವುದೇ ದೋಷದ ನಂಟು ಕೂಡ ಆತನಿಗೆ ಆಗಿಲ್ಲ. ಯಥಾ ಬುದ್ಧಿ ತದಾಶ್ರಯ. ಆ ಭಗವಂತನನ್ನು ಭಗವದ್ ವಿಷಯಕವಾದ ಬುದ್ಧಿ ಹೇಗೋ ಹಾಗೆ ಅಂತ ಈ ದೃಷ್ಟಾಂತ. ಆ ದೃಷ್ಟಾಂತ ವಿಚಿತ್ರವಾಗಿದೆ. ತದಾಶ್ರಯ ಬುದ್ಧಿ ಅಂದರೆ ಏನರ್ಥ ಅಂತನ್ನೋದನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ. ತದಾಶ್ರಯ ಅಂದರೆ ಬುದ್ಧಿ ತದಾಶ್ರಯ, ಭಗವಂತನ ವಿಷಯಕವಾದ ಬುದ್ಧಿ. ತಜ್ಞಾನಿನಾಮಪಿ ಪ್ರಕೃತಿಸ್ಥಾನಾಂ ನ ತತ್ಸಂಗ ಕಿಮು ತಸ್ಯೇತಿ ವ್ಯತ್ಯಾಸ ದೃಷ್ಟಾಂತಃ. ಭಗವಂತನನ್ನು ಅವಲಂಬಿಸಿದ ಜ್ಞಾನಿಗಳಿಗೇ ಯಾವುದೇ ರೀತಿಯಾದ ಸಂಘವೂ ಆಗೋದಿಲ್ಲ, ಯಾವುದೇ ರೀತಿಯಾದ ತೊಂದರೆಯೂ ಅವರಿಗಾಗೋದಿಲ್ಲ. ಕಿಮು ತಸ್ಯ, ಇನ್ನು ಅವನಿಗಾಗೋದಿಲ್ಲ ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ ಅಂತದು ಅಭಿಪ್ರಾಯ. ಆಚಾರ್ಯರು ಅದನ್ನು ತಾವೇ ಹೇಳಿದ್ದಾರೆ. ಅದಾದಮೇಲೆ ಆ 5 ಥರದ ದೃಷ್ಟಾಂತಗಳನ್ನು ಹೇಳುವಂಥ ಬ್ರಹ್ಮಪುರಾಣದ ಶ್ಲೋಕವನ್ನು ಕೂಡ ಹೇಳಿದ್ದಾರೆ. ಈ ವಿಜಯಧ್ವಜರ ವ್ಯಾಖ್ಯಾನಕ್ಕಿಂತ ಹೆಚ್ಚಾಗಿ ಪ್ರಕಾಶಿಕಾದಲ್ಲಿ, ಯಾದವಾರ್ಯರ ಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಅದು ಆ 5 ದೃಷ್ಟಾಂತಗಳ ವಿವರ ಬಂದಿದೆ. ಈಗಾಗಲೇ ಅಲ್ಲೇನು ವ್ಯತ್ಯಾಸ ದೃಷ್ಟಾಂತ ಅಂತೇನಿದೆ ಅದನ್ನು ನೋಡಿದ್ದೀವಿ, ಮತ್ತೊಂದು ಬಾರಿ ನೋಡೋಣ.
ಕೈಮುತ್ಯ ನ್ಯಾಯವನ್ನು ತೋರಿಸುವುದಕ್ಕಾಗಿ ಯಾವ ದೃಷ್ಟಾಂತವನ್ನು ಹೇಳ್ತಿರ್ತಾರೋ ಅದನ್ನೇ ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾರೆ. ಕೈಮುತ್ಯ ನ್ಯಾಯ ಅಂದರೆ ದೊಡ್ಡವರಿಗೆ ಈ ಕೆಲಸ ಆಗಲಿಲ್ಲ ಅಂದಮೇಲೆ ಸಣ್ಣವರಿಗೆ ಹೇಗಾಗ್ತದೆ ಅಂತ ಕೆಲವು ಸರಿ ಹೇಳ್ತಿರ್ತೇವೆ. ದೊಡ್ಡವರು ಹೆಚ್ಚು ಶಕ್ತಿ ಇದ್ದವರಿಗೆ ಈ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಸಣ್ಣ ಕೆಲಸವನ್ನು ಹೇಗೆ ಮಾಡ್ತಾರೆ, ಸಣ್ಣವರು ಆ ಕೆಲಸವನ್ನು ಹೇಗೆ ಮಾಡ್ಯಾರೋ ಅಂತ ಕೆಲವು ಸರಿ ಈ ಥರ. ಇನ್ನು ಕೆಲವು ಸರಿ ಸಣ್ಣವರೇ ಈ ಕೆಲಸವನ್ನು ಮಾಡ್ತಾರೆ ಅಂದಮೇಲೆ ದೊಡ್ಡವರು ಮಾಡ್ತಾರೆ ಅಂತ ಏನು ಹೇಳಬೇಕಾಗಿದೆ. ಅಲ್ಪಶಕ್ತಿ ಇದ್ದವರು, ಅಲ್ಪಜ್ಞಾನ ಇದ್ದವರೇ, ಅಲ್ಪ ಅನುಭವ ಇದ್ದವರೇ ಈ ಕೆಲಸವನ್ನು ಮಾಡ್ತಾರೆ ಅಂದಮೇಲೆ ದೊಡ್ಡವರು ಮಾಡೇ ಮಾಡ್ತಾರೆ. ಕೈಮುತ್ಯ ನ್ಯಾಯವನ್ನು ನಾವು ಹೇಗೂ ಯಾವ ಪ್ರಸಂಗದಲ್ಲೂ ಹೇಳ್ತಿರ್ತೇವೆ. ಕಿಮುತ ಅಂದರೆ ಮತ್ತೇನು ಹೇಳಬೇಕಾಗಿದೆ ಅಂತ. ಇಲ್ಲಿ ಕೂಡ ಹೀಗೆ ಇದೆ. ಭಗವಂತನನ್ನು ಉಪಾಸಿಸಿ ಅವನ ಅನುಗ್ರಹ ಪಡೆದು ಪ್ರಕೃತಿಯ ನಡುವೆ ಇದ್ದರೂ ಕೂಡ ಯಾವುದೇ ರೀತಿಯಾದ ಅಂಟನ್ನು ಅಂಟಿಸಿಕೊಳ್ಳೋದಿಲ್ಲ ಈ ಸಾಧಕರು ಅಂದಮೇಲೆ, ಅವರಿಗೆ ಆ ಅನುಗ್ರಹವನ್ನು ನೀಡಿದಂತಹ ಭಗವಂತನಿಗೆ ಈ ಅಂಟುವುದಿಲ್ಲ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತ ಇದನ್ನು ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬೇರೆ ಎಲ್ಲ ಕಡೆ ದೃಷ್ಟಾಂತದ ಆಧಾರದಿಂದ ದಾರ್ಷ್ಟಾಂತಿಕದಲ್ಲಿ ಒಂದೇನನ್ನಾದರೂ ವರ್ಣನೆ ಮಾಡ್ತಿರ್ತಾರೆ. ದೃಷ್ಟಾಂತ ಅಂದರೆ ಚಂದ್ರ, ಕಮಲ ಮೊದಲಾದದ್ದು. ಅದನ್ನು ತೋರಿಸಿ ಅದು ಹೇಗೆ ಆಹ್ಲಾದಕವಾಗಿದೆಯೋ ಹಾಗೆ ದಾರ್ಷ್ಟಾಂತಿಕವಾದ ಮುಖವೂ ಕೂಡ ಆಹ್ಲಾದಕವಾಗಿದೆ ಅಂತ ಹೇಳ್ತಿರ್ತಾರೆ. ಆದರೆ ಇಲ್ಲಿ ದಾರ್ಷ್ಟಾಂತಿಕವಾದ ಭಗವಂತನ ಶಕ್ತಿಯಿಂದ ದೃಷ್ಟಾಂತವಾದಂಥ ಭಾಗವತರಲ್ಲಿ ಒಂದೇನೋ ಗುಣವನ್ನು ಹೇಳಿ ಅದರ ಮೂಲಕ ಮತ್ತೆ ದಾರ್ಷ್ಟಾಂತಿಕನಾದ ಭಗವಂತನಲ್ಲಿ ಒಂದೇನೋ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ತೊಡಗಿದ್ದಾರೆ. ಇದನ್ನು ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳೋದು. ಯಥಾ ಬುದ್ಧಿ ತದಾಶ್ರಯ, ಭಗವಂತನನ್ನು ಅವಲಂಬಿಸಿದ ಬುದ್ಧಿ ಅಂತಿದೆಯಲ್ಲ, ಆದ್ದರಿಂದ ಇಲ್ಲಿ ಭಾಗವತರು ಮತ್ತು ಭಾಗವತರ ಬುದ್ಧಿ ಅದು ದಾರ್ಷ್ಟಾಂತಿಕ, ಅದು ದೃಷ್ಟಾಂತ. ನಾನು ವ್ಯತ್ಯಾಸವಾಗಿ ಹೇಳಿದರೆ ಅದನ್ನು ಗಮನಿಸಬೇಕು. ದೃಷ್ಟಾಂತ ಇವರ ಬುದ್ಧಿ, ದಾರ್ಷ್ಟಾಂತಿಕ ಭಗವಂತ. ಇವರ ಬುದ್ಧಿ ಹೇಗೋ ಭಾಗವತರ ಬುದ್ಧಿ ಹೇಗೋ ಹಾಗೆ ಭಗವಂತನಲ್ಲಿಯೂ ಕೂಡ ಯಾವುದೇ ರೀತಿಯಾದ ಅಂಟು ಸಿಗುವುದಿಲ್ಲ. ಭಾಗವತರಿಗೆ ನಂಟಿಲ್ಲ ಅಂದಮೇಲೆ ಭಗವಂತನಿಗೂ ಇರೋದಿಲ್ಲ. ಭಾಗವತರಿಗೆ ಹೇಗಿಲ್ಲವೋ ಹಾಗೆ ಭಗವಂತನಿಗೂ ಇಲ್ಲ. ಇದು ಅಲ್ಲಿರುವಂಥ ದೃಷ್ಟಾಂತ ಮತ್ತು ದಾರ್ಷ್ಟಾಂತಿಕಗಳ ಸಂಬಂಧ. ದಾರ್ಷ್ಟಾಂತಿಕ ಅಂದರೆ ಭಗವಂತ, ಅವನಲ್ಲಿರುವ ಒಂದು ಬಲ ಅಂದರೆ ಅನುಗ್ರಹ, ಅವನು ಈ ಭಾಗವತರಿಗೆ ಮಾಡಿದಂಥ ಅನುಗ್ರಹ, ಅದು ದೃಷ್ಟಾಂತರಾದಂಥ ಈ ಭಾಗವತರಿಗೆ ಒಂದು ಅನುಗ್ರಹ ಮಾಡಿದ ಅವನು. ಪ್ರಕೃತಿಯ ನಡುವೆ ನೀವಿದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಅಂಟಾಗದೇ ಇರಲಿ ಅಂತ. ಅದರಿಂದ ದೃಷ್ಟಾಂತವಾದಂಥ ಅದರ ಮೂಲಕ ದೃಷ್ಟಾಂತದಲ್ಲಿ ಈ ಭಾಗವತರಲ್ಲಿ ಯಾವುದೇ ನಂಟಿಲ್ಲವೆಂಬುದನ್ನು ತೋರಿಸಿ ಅದನ್ನು ಮತ್ತೆ ದಾರ್ಷ್ಟಾಂತಿಕಕ್ಕೆ ತೊಗೊಂಡೋಗಿ ಮುಟ್ಟಿಸೋದು. ಇವರಿಗೆ ಆಗಲಿಲ್ಲ ಅಂದಮೇಲೆ ಮತ್ತೆ ಅವನಿಗೆ ಆಗೋದಿಲ್ಲ ಅಂತ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ಹೀಗೆ ದಾರ್ಷ್ಟಾಂತಿಕದಿಂದ ಆರಂಭಿಸಿ ದೃಷ್ಟಾಂತಕ್ಕೆ ಬಂದು ಮತ್ತೆ ದಾರ್ಷ್ಟಾಂತಿಕದಲ್ಲಿ ಅದನ್ನು ಕೊನೆಗೆ ತೊಗೊಂಡು ಹೋದರೆ ಅದನ್ನೇ ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳೋದು. ಬೇರೆ ಎಲ್ಲ ಕಡೆ ದೃಷ್ಟಾಂತವನ್ನು ಆರಂಭಿಸಿ ಈ ಕಮಲ ಮತ್ತು ಚಂದ್ರವನ್ನು ಆರಂಭಿಸಿ ದಾರ್ಷ್ಟಾಂತಿಕದಲ್ಲಿ ಅದನ್ನು ಮುಗಿಸ್ತಿರ್ತಾರೆ, ಮುಖದಲ್ಲಿ ಮುಗಿಸ್ತಿರ್ತಾರೆ. ಮುಖವು ಹಾಗೆ ಆಹ್ಲಾದಕ್ಕಾಗಿದೆ ಅಂತ. ಅಲ್ಲಿ ಎರಡೇ ಹಂತಗಳು, ದೃಷ್ಟಾಂತದಿಂದ ಪ್ರಾರಂಭ, ದಾರ್ಷ್ಟಾಂತಿಕದಲ್ಲಿ ಕೊನೆಗಾಣಿಸುವಿಕೆ. ಆದರೆ ಇಲ್ಲಿ ವ್ಯತ್ಯಾಸ ದೃಷ್ಟಾಂತದಲ್ಲಿ ದಾರ್ಷ್ಟಾಂತಿಕದಿಂದ ಪ್ರಾರಂಭಿಸಿ ದೃಷ್ಟಾಂತದಲ್ಲಿ ಏನೋ ಒಂದು ಮಹಿಮೆಯನ್ನು ತೋರಿಸಿ, ಶ್ರೇಷ್ಠತೆಯನ್ನು ತೋರಿಸಿ, ಅದರ ಆಧಾರದಿಂದ ಮತ್ತೆ ದಾರ್ಷ್ಟಾಂತಿಕದಲ್ಲಿ ಅದನ್ನು ಕೊನೆಗಾಣಿಸುವುದು. ಇದು ವ್ಯತ್ಯಾಸ ಇರುವುದರಿಂದ ಇದು ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳ್ತಾರೆ. ಇದನ್ನು ಯಾದವಾರ್ಯ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನೋಡಿದ್ದೀವಿ. ಗೋವಿಂದಾಚಾರ್ಯರು ಕೂಡ ಹೇಳಿದಂಥ ಒಂದು ಯಾವುದೋ ಅಭಿಪ್ರಾಯವನ್ನು ಈ ಹಿಂದೆ ನಾವು ತೋರಿಸಿದ್ದೀವಿ. ಮತ್ತು ಸ್ವಯಂತು ಭಗವಾನ್ ವ್ಯಾಸ ವ್ಯಾಪ್ತಜ್ಞಾನ ಮಹಾಂಶುಮಾನ್ ಅಂತ ಇದು ಮುಂದಿಂದು ಅನನ್ವಯ ದೃಷ್ಟಾಂತ. ಅನನ್ವಯ ದೃಷ್ಟಾಂತ ಅಂತ ಅನ್ನೋದಕ್ಕೂ ಕೂಡ ಉದಾಹರಣೆ ನೋಡಿದ್ದೀವಿ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ 3ನೇ ಅಧ್ಯಾಯದ 4ನೇ ಪಾದದಲ್ಲಿ ಅದು ಬಂದಿದೆ. ಅನನ್ವಯ ಅಂದರೆ, ಅನ್ವಯ ಅಂದರೆ ಅಪ್ಲೈ ಆಗುವುದು, ಅನನ್ವಯ ಅಂದರೆ ಅಪ್ಲೈ ಆಗದೇ ಇರುವುದು. ಅದನ್ನು ಅನನ್ವಯ ದೃಷ್ಟಾಂತ ಅಂತ ಹೇಳ್ತಿರ್ತಾರೆ. ಈ ಭಗವಂತನ ವ್ಯಾಸರೂಪನಾದ ಭಗವಂತನ ಜ್ಞಾನವನ್ನು ವರ್ಣನೆ ಮಾಡುವಂಥ ಪ್ರಸಂಗ ಅದು. ಅವನ ಮಹಿಮೆಯನ್ನು ವರ್ಣನೆ ಮಾಡುವಂಥ ಪ್ರಸಂಗ. ಅಲ್ಲಿ ಅತ್ರ ಅನಂತಾಕಾಶವತ್ ಪಶ್ಯನ್, ಅನಂತ ಆಕಾಶದಂತೆ ಈ ವ್ಯಾಸ ಎಲ್ಲವನ್ನೂ ನೋಡ್ತಾನೆ ಅಂತ ಮಾತಿದೆ.
ಅದರ ತಾತ್ಪರ್ಯ ನಮಗೆ ಸರಳವಾಗಿ ಶಬ್ದಗಳನ್ನು ಗಮನಿಸಿದರೆ ಅನಂತವಾದ ಆಕಾಶ ಎಲ್ಲ ಕಡೆ ಹೇಗೆ ನೋಡ್ತಿರ್ತದೋ, ಎಲ್ಲವನ್ನು ಹೇಗೆ ಗಮನಿಸ್ತಿರ್ತದೋ, ಎಲ್ಲ ವಿಷಯಗಳನ್ನು ಹೇಗೆ ಗ್ರಹಿಸ್ತದೋ, ಹಾಗೆ ವೇದವ್ಯಾಸ ರೂಪದ ಭಗವಂತನ ಜ್ಞಾನವು ಕೂಡ ಎಲ್ಲವನ್ನೂ ಗ್ರಹಿಸ್ತದೆ ಅಂತ ಹೀಗೆ ಅರ್ಥ ಆಗ್ತದೆ. ಅದರದ್ದು ಹಾಗೆ ಅರ್ಥ ಅಲ್ಲ. ಈ ದರ್ಶನ ಅನ್ನೋದೇನಿದೆ, ವ್ಯಾಸರ ಜ್ಞಾನದಲ್ಲಿರುವಂತಹ ದರ್ಶನ, ಆ ದರ್ಶನ ಅಂತನ್ನುವುದು ಈ ಆಕಾಶದಲ್ಲಿಲ್ಲ. ಆಕಾಶದಲ್ಲಿ ಅದಕ್ಕೆ ಅಪ್ಲಿಕೇಶನ್ ಇಲ್ಲ, ಅನ್ವಯ ಇಲ್ಲ. ಹಾಗಾದರೆ ಅವೆರಡಕ್ಕೂ ಏನು ದೃಷ್ಟಾಂತ ದಾಷ್ಟಾಂತಿಕ ಸಂಬಂಧ ಅಂದರೆ, ಯಥಾ ಆಕಾಶ ವ್ಯಾಪ್ತ ತಥಾ ಜ್ಞಾನಂ. ಆಕಾಶ ಎಲ್ಲ ಕಡೆ ಹೇಗೆ ವ್ಯಾಪಿಸ್ಕೊಂಡಿದೆಯೋ ನಿಮ್ಗದು ಗೊತ್ತಿದೆಯಲ್ಲ, ಹಾಗೆ ಜ್ಞಾನ, ಭಗವಂತನ ಜ್ಞಾನ ಅಂತ ಅರ್ಥ. ಭಗವಂತನ ಜ್ಞಾನ, ಗುಣ, ಆನಂದ ಮೊದಲಾದವುಗಳನ್ನು ವರ್ಣನೆ ಮಾಡಲಿಕ್ಕೆ ನಮಗೆ ಬೇರೆ ಮಾರ್ಗಗಳಿಲ್ಲ, ಇವುಗಳನ್ನೇ ತೋರಿಸ್ಬೇಕು. ನಾವೇನು ನಮ್ಮ ಸುತ್ತಮುತ್ತಲು ಸಂಗತಿಗಳನ್ನೆಲ್ಲ ನೋಡಿದ್ದೀವಿ ಅಂತ ನಮಗೆ ಆಂತರಿಕ ಪ್ರತ್ಯಕ್ಷಗಳಿಂದ, ಬಾಹ್ಯ ಪ್ರತ್ಯಕ್ಷಗಳಿಂದ ನಮಗೇನೆಲ್ಲ ತಿಳಿದು ಬಂದಿದೆ ಅವುಗಳನ್ನೇ ತೋರಿಸ್ಬೇಕಷ್ಟೆ. ಅದು ಬಿಟ್ಟು ಬೇರೆ ನಮಗೇನು ಕಾಣಿಸ್ತದೆ? ಏನೂ ಇಲ್ಲ. ಆದ್ದರಿಂದ ಆಕಾಶದ ಹೇಗೆ ವ್ಯಾಪ್ತನೋ ಅದು ಹೇಗೆ ಆಕಾಶ ವ್ಯಾಪ್ತ ಅನ್ನೋದು ನಿಮಗೆ ಎಲ್ರಿಗೂ ಕನ್ವಿನ್ಸ್ ಆಗಿದೆ. ಅದರಂತೆ ಭಗವಂತನ ಜ್ಞಾನವು ವ್ಯಾಪ್ತ ಅಂತ ಇಷ್ಟೇ. ಆಕಾಶ ಎಲ್ಲವನ್ನು ಹೇಗೆ ನೋಡ್ತದೋ ಹಾಗೆ ಭಗವಂತ ನೋಡ್ತಾನೆ ಅಂತ ಅನ್ವಯ ಇಲ್ಲ. ಆದ್ದರಿಂದ ಇದು ಅನನ್ವಯ ದೃಷ್ಟಾಂತ. ಇದನ್ನು ಜಯತೀರ್ಥರು ಟೀಕಾದಲ್ಲಿ ಕೂಡ ತತ್ವಪ್ರಕಾಶಿಕಾದಲ್ಲಿ ಹೇಳಿದ್ದಾರೆ. ಅಲ್ಲಿ ತತ್ವಪ್ರದೀಪದಲ್ಲಿ ಮೊದಲಾದ ಕಡೆ ಇದನ್ನು ಹೆಚ್ಚು ವಿವರಿಸಿಲ್ಲ. ಮತ್ತು ಜಯತೀರ್ಥರು ತಮ್ಮ ಟೀಕಾದಲ್ಲಿ ಇದೇ ಭಾಗವತ ತಾತ್ಪರ್ಯದ, ಇಲ್ಲಿ ಬ್ರಹ್ಮಪುರಾಣದ ಮಾತು ಏನು ಬರ್ತಾ ಇದೆ ಇದನ್ನೇ ಅಲ್ಲಿ ಉದ್ಧರಿಸಿದ್ದಾರೆ. ಇನ್ನು ಮುಂದೆ ವ್ಯತ್ಯಾಸ ಅನನ್ವಯಶ್ಚೈವ ಪ್ರಸಿದ್ಧೋ ಅಭೂತ ಏವ ಚ, ಪ್ರಸಿದ್ಧೋ ಭೂತ ಏವ ಚ ಅಂತ ಮುಂದಿದೆ. ಪ್ರಸಿದ್ಧ ಅಭೂತ ಏವ ಚ ಸರ್ವಸಾಂಹಾರಿಕಶ್ಚೇತಿ ಅಂತ. ಪ್ರಸಿದ್ಧವಾದ ದೃಷ್ಟಾಂತ ಅಂದರೆ ಏನು ಅದನ್ನು ಮುಂದೆ ನಾವು ನೋಡಬೇಕು. ಇದೆಲ್ಲ ಕಡೆ ಗೊತ್ತಿರುವಂಥದ್ದು, ಹೆಚ್ಚು ಬಳಕೆಯಲ್ಲಿರುವಂಥದ್ದೇ ದೃಷ್ಟಾಂತ ಇದು. ಯಥಾ ಚಂದ್ರವದನ ಪಂಕಜಲೋಚನ ಬಿಂಬೋಷ್ಠ ಇತ್ಯಾದಿ. ಮುಖ ಕಮಲದಂತೆ ಇದೆ, ಚಂದ್ರನಂತೆ ಇದೆ ಅಂತ ಹೇಳುವುದು. ಇಲ್ಲಿ ಆ ಚಂದ್ರ ಅಥವಾ ಕಮಲ ಹೇಗೆ ಆಹ್ಲಾದಕವಾಗಿದೆಯೋ ಹಾಗೆ ಮುಖವೂ ಆಹ್ಲಾದಕವಾಗಿದೆ. ಕಮಲ ಹೇಗೆ ಆಹ್ಲಾದಕವಾಗಿರ್ತದೋ ಹಾಗೆ ಕಣ್ಣು ಕೂಡ ಆಹ್ಲಾದಕವಾಗಿದೆ. ಕಣ್ಣನ್ನು ಆ ಕಣ್ಣಿಗೆ ದೃಷ್ಟಿಗೆ ಬಿದ್ದು ಕೂಡಲೇ ನಮಗೆ ಸಂತೋಷ ಆಗ್ತದೆ, ನೆಮ್ಮದಿ ಬರ್ತದೆ ಅಂತ ತಾತ್ಪರ್ಯ. ಬಿಂಬೋಷ್ಠ, ಬಿಂಬ ಅಂತ ಒಂದು ಫಲ, ಚೆರ್ರಿ ಹಣ್ಣು, ಅದು ಹೇಗೆ ಕೆಂಪಾಗಿ ಹೊಳಿತಾ ಇರ್ತದೋ ಯಾವತ್ತೂ ಕೂಡ ಅದರಲ್ಲೊಂದು ರಸವಂತಿಕೆ ಇರ್ತದೆ, ಒಣಗಿದ್ದಂತೆ ಇರೋದಿಲ್ಲ. ಅದು ಕೆಂಪು ಬಣ್ಣವೂ ಇರ್ತದೆ, ರಸವಂತಿಕೆಯೂ ಇರ್ತದೆ, ಹಾಗೆ ತುಟಿಯೂ ಕೂಡ ಇರ್ತದೆ ಅಂತ ಇದು ತಾತ್ಪರ್ಯ. ಪ್ರಸಿದ್ಧವಾದ ದೃಷ್ಟಾಂತ, ಹೆಚ್ಚಿಂದೇನು ಹೇಳಬೇಕಾಗಿಲ್ಲ ಇಲ್ಲಿ. ಇನ್ನು ಅಭೂತ ಅಂತಂದರೆ ನಮಗೆ ಗೊತ್ತಾಗ್ತದೆ. ಭೂತ ಅಂದರೆ ಎಲ್ಲಿಯಾದರೂ ಕಂಡು ಬಂದದ್ದು, ಹಿಂದೆ ಆಗಿದ್ದು. ಅಭೂತ ಅಂದರೆ ಎಲ್ಲೂ ಕಾಣದೇ ಇರುವಂಥದ್ದು, ಎಲ್ಲೂ ಆಗದೇ ಇರುವಂಥದ್ದು. ಅದನ್ನೇ ಅಭೂತ ದೃಷ್ಟಾಂತ ಅಂತ ಹೇಳ್ತಾರೆ. ಯಥಾ ಅತ್ರೈವ ಪೂರ್ವಮುಕ್ತ ಅಂತಾರೆ ಯಾದವಾರ್ಯರು. ನಾವು ಅದನ್ನು ಕಳೆದ ದಿವಸ, ಇದು ಹಿಂದಿನ ದಿವಸ ಎಲ್ಲ ನೋಡಿದ್ದೀವಿ. ಕೃಷ್ಣ ದ್ವಾರಕೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದರೆ ಆತನ ಆ ನೀಲಮೇಘಶ್ಯಾಮವಾದ ವ್ಯಕ್ತಿತ್ವದ ಮೇಲೆ, ಮೈಯ ಮೇಲೆ, ತಲೆಯ ಮೇಲೆ ಛತ್ರವನ್ನು ಹಿಡಿದಿದ್ದಾರೆ, ಶ್ವೇತ ಛತ್ರವನ್ನು. ಆ ಕಡೆ ಈ ಕಡೆ ಬೀಸಣಿಕೆಗಳನ್ನು, ಬಿಳಿ ಬೀಸಣಿಕೆಗಳನ್ನು ಬೀಸ್ತಾ ಇದ್ದಾರೆ, ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತು ಆತ ಹಳದಿ ಬಣ್ಣದ ಅಂಬರ ಹುಟ್ಟಿದ್ದಾನೆ, ವನಮಾಲೆ ತೊಟ್ಟಿದ್ದಾನೆ. ಇದನ್ನೆಲ್ಲ ನೋಡಿದರೆ ಏಕಕಾಲದಲ್ಲಿ ಒಂದು ಸೂರ್ಯ, ಇಬ್ಬರು ಚಂದ್ರರು, ನಕ್ಷತ್ರರು, ಮತ್ತು ಒಮ್ಮೆ ಹೊಳೆದು ಮಾಯವಾಗುವ ಮಿಂಚಲ್ಲ, ಸತತವಾಗಿರುವಂಥ ಮಿಂಚು, ಇದೆಲ್ಲ ಇದ್ರೆ ಹೇಗೋ ಹಾಗೆ. ನಿಸರ್ಗದಲ್ಲಿ ಹಾಗೆ ಎಲ್ಲೂ ಇರೋದೇ ಇಲ್ಲ. ಆದರೂ ಅಂಥದ್ದೊಂದನ್ನು ತೋರಿಸಿದ್ದಾರೆ. ಯಥಾ ಅತ್ರೈವ ಪೂರ್ವಮುಕ್ತ, ಈ ಹಿಂದೆ ಹೇಳಿದಂಥ ಒಂದು ಅಭೂತ ದೃಷ್ಟಾಂತ ಅಂತದ್ದು. ಘನೋ ಯಥಾರ್ಕೋಡುಪ ಚಾಪ ವೈದ್ಯುತೈ ಅಂತ ಹಿಂದೆ ಬಂದಿದೆ, ಈ ಒಂದು 2-4 ಶ್ಲೋಕಗಳ ಹಿಂದೆ. ಇನ್ನು ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿಭಾ ಸದಶಿ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಭಗವದ್ಗೀತಾದಲ್ಲಿದೆ. ಕೃಷ್ಣ ವಿಶ್ವರೂಪ ತೋರಿಸಿದ್ನಲ್ಲ ಅರ್ಜುನನಿಗೆ, ಆಗ ಆತನ ಬೆಳಕು ಹೇಗಿತ್ತು ಅದನ್ನು ವರ್ಣನೆ ಮಾಡ್ತಾರೆ. ಒಂದು ವೇಳೆ ಹಗಲಿನ ಹೊತ್ತಿನಲ್ಲಿ 1000 ಸೂರ್ಯರು ಉದಿಸಿದರೆ ಆ ಪ್ರಕಾಶ ಹೇಗಿರ್ತದೋ, ಒಟ್ಟಿಗೆ ಉದಿಸಿದರೆ ಹೇಗಿರ್ತದೋ ಅದರಂತೆ ಈ ಭಗವಂತನ ಪ್ರಕಾಶ ಇತ್ತು ಅಂತ ಅಲ್ಲಿ ವರ್ಣನೆ ಇದೆ. ಇದು ಕೂಡ ಒಂದು ಅಭೂತವಾದ ದೃಷ್ಟಾಂತವೇ. ಎಲ್ಲೂ ಪ್ರಕೃತಿಯಲ್ಲಿ, ನಿಸರ್ಗದ ವಿದ್ಯಮಾನಗಳಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಇದನ್ನು ಕೂಡ ಅಭೂತ ದೃಷ್ಟಾಂತ ಅಂತ ಹೇಳ್ತಾರೆ. ಇನ್ನು ಸರ್ವಸಂಹಾರಕ ಅಥವಾ ಸರ್ವಸಾಂಹಾರಕ ದೃಷ್ಟಾಂತ ಅಂತ ಮುಂದೆ ಇನ್ನೊಂದು ವರ್ಣನೆ ಇದೆ. ಸರ್ವೋಪಸಂಹಾರೇಣ ಗೃಹ್ಯಮಾಣ ವ್ಯಾಪ್ತಿ ಪ್ರದರ್ಶನ ಸ್ಥಾನಂ ಹೀಗೆ ಹೇಳ್ತಿರ್ತಾರೆ. ಈಗ ತರ್ಕಶಾಸ್ತ್ರವನ್ನು ಓದಿದವರಿಗೆ ಅಥವಾ ಪ್ರಮಾಣಶಾಸ್ತ್ರವನ್ನು ಓದಿದವರಿಗೆ ಇದು ಚೆನ್ನಾಗಿ ಗೊತ್ತೇ ಇದ್ದೇ ಇದೆ.
ಪರ್ವತಃ ವನ್ಯಮಾನ್ ಧೂಮಾತ್, ಪರ್ವತ ಪಕ್ಷ ವನ್ಯಮಾನ್ ಅಂತ ಸಾಧ್ಯ, ಧೂಮವಾನ್ ಅಂತ ದೃಷ್ಟಾಂತ. ಯೋ ಯೋ ಧೂಮವಾನ್ ಸಹ ಅಗ್ನಿಮಾನ್. ಯಾವುದ್ಯಾವುದು ಧೂಮ ಉಳ್ಳದ್ದಾಗಿದೆಯೋ ಈ ಈ ಈ ಜಗತ್ತಿನಲ್ಲಿ ಅದೆಲ್ಲವೂ ಅಗ್ನಿ ಉಳ್ಳದ್ದು ಆಗಿದೆ. ಯಥಾ ಮಹಾನಸಃ. ದೃಷ್ಟಾಂತ ಏನು? ಅಡಿಗೆ ಮನೆಯನ್ನು ದೃಷ್ಟಾಂತವನ್ನಾಗಿ ಕೊಟ್ಟರು. ಈ ಅಡಿಗೆ ಮನೆಯನ್ನು ದೃಷ್ಟಾಂತವನ್ನಾಗಿ ಕೊಟ್ಟರೆ ಇದು ಸರ್ವ ಸಂಹಾರಕ ಅಂತ ಹೇಳ್ತಾರೆ. ಈಗ ಮುಖಕ್ಕೆ ಚಂದ್ರವನ್ನು ಕಮಲವನ್ನು ದೃಷ್ಟಾಂತವನ್ನಾಗಿ ಕೊಟ್ಟಾಗ ಒಂದು ಗುಣ, ಆಹ್ಲಾದಕತ್ವ ಅನ್ನುವ ಒಂದು ಗುಣ. ಇಲ್ಲಿ ಯಥಾ ಮಹಾನಸಃ ಅಂತ ಹೇಳಿದಾಗ ಆ ಮಹಾನಸವನ್ನು ಅಡಿಗೆ ಮನೆಯನ್ನು ದೃಷ್ಟಾಂತವನ್ನಾಗಿ ಕೊಟ್ಟರೆ ಅದು ಸಾಧ್ಯವಾದ ಅಗ್ನಿಗೂ ಹೇತುವಾದ ಧೂಮಕ್ಕೂ ಎರಡಕ್ಕೂ ಕೂಡ ಸಂಹಾರಕವಾದದ್ದು. ಆದ್ದರಿಂದ ಅದನ್ನು ಸರ್ವ ಸಂಹಾರಕ ದೃಷ್ಟಾಂತ, ಹೇತು ಮತ್ತು ಸಾಧ್ಯ ಎರಡನ್ನೂ ಒಳಗೊಂಡದ್ದು ಆ ಮಹಾನಸ. ಅದರಂತೆ ಈ ಪರ್ವತವು ಕೂಡ ಧೂಮ ಉಳ್ಳದ್ದಾದ್ರಿಂದ ಈ ಅಗ್ನಿ ಉಳ್ಳದ್ದು ಕೂಡ ಆಗಿದೆ ಅಂತ ಹೀಗಾದರ ಅಭಿಪ್ರಾಯ ಆಗ್ತದೆ. ಹೀಗೆ ಪ್ರಕೃತಿ ಕಾರ್ಯವಾದ ದೇಹದಲ್ಲಿ ಇದ್ದಾನೆ ಭಗವಂತ. ಇದು ತುಂಬ ಸುಂದರವಾದ ಒಂದು ವರ್ಣನೆ. ಆ ಎಲ್ಲ 16,106 ಜನ ಸ್ತ್ರೀಯರು ಅವರು ಪ್ರಾಕೃತವಾದ ದೇಹ, ಆ ದೇಹದ ಒಳಗಿದ್ದಾನೆ. ದೇಹದ ಹೊರಗೆಯೂ ಕೂಡ ಇದ್ದು ಅವರ ಜೊತೆ ಆತ ಸಂಸಾರ ಧರ್ಮವನ್ನು ನಡೆಸಿದ್ದಾನೆ. ಆದರೆ ಅವನಲ್ಲಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿಯಾದ ಪ್ರಕೃತಿಯ ನಂಟೂ ಆಗಲಿಲ್ಲ. ಯಾವುದೇ ಶ್ರಮ, ಖೇದ, ದುಃಖ ಇತ್ಯಾದಿ ಯಾವ ಸಂಗತಿಯೂ ಕೂಡ ಆಗಲಿಲ್ಲ. ಸತ್ವರಜಸ್ತಮೋ ಗುಣಗಳು ಆತನನ್ನು ಬಾಧಿಸಲೇ ಇಲ್ಲ. ತಥಾ ಹರಿಹಿ ತತ್ಸೋಪಿ ತದ್ಗುಣೇನ ನೈವಿದ್ಯತೆ ಇತಿ ಕಿಂ ವಾಚ್ಯಂ. ಈ ರೀತಿಯಾಗಿ ಅದನ್ನು ಆ ಮೂಲವನ್ನು ನಾವು ಹೊಂದಿಸ್ಕೋಬೇಕು. ಇವು 5 ರೀತಿಯಾದಂಥ ದೃಷ್ಟಾಂತಗಳು ಅಂತ ನಾವು ಅದನ್ನು ಮನಗಾಣಬೇಕು. ಇದನ್ನೇ ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು ಕೂಡ ಹೆಚ್ಚು ಕಡಿಮೆ ಯಾದವಾರ್ಯರು ಏನು ಹೇಳಿದ್ದಾರೆ ಅದನ್ನೇ ಈ ತಮ್ಮ ಭಾಗವತ ತಾತ್ಪರ್ಯದ ಕನ್ನಡದ ಅನುವಾದದಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ. ಬೇರೆ ವಿಜಯಧ್ವಜರು ಮೊದಲಾದವರು ಆ ದೃಷ್ಟಾಂತಗಳನ್ನು ವರ್ಣನೆ ಮಾಡಲಿಲ್ಲ. ಕೆಲವು ಕಡೆ ಈ ದೀಪಿಕಾ, ಪ್ರಬೋಧಿನಿ ಮೊದಲಾದ ಭಾಗವತ ತಾತ್ಪರ್ಯಗಳನ್ನು ಕೂಡ ತಾತ್ಪರ್ಯದ ವ್ಯಾಖ್ಯಾನಗಳನ್ನು ಕೂಡ ನಾನು ಹೆಚ್ಚು ಇಟ್ಕೊಂಡಿಲ್ಲ. ಅದಕ್ಕೆ ಕಾರಣ ಏನಂದರೆ ಯಾದವಾರ್ಯರು ಹೇಳಿದ ಮೇಲೆ ಅದರಲ್ಲಿ ಹೆಚ್ಚಿಂದ ನಾವು ನೋಡಬೇಕಾಗಿಲ್ಲ. ಆದರೆ ಯಾದವೇಂದ್ರ ತೀರ್ಥರು ಮತ್ತು ಅನಂತ ತೀರ್ಥರು ಏನು ಹೇಳ್ತಿರ್ತಾರೆ ಅದನ್ನು ಕೆಲವು ಬಾರಿ ನೋಡ್ತಿರ್ತೇನೆ. ಈಗಾಗಲೇ ಹಿಂದೆ ನಿನ್ನೆ ದಿವಸ ಗೋವಿಂದಾಚಾರ್ಯರು ಈ ಅನನ್ವಯ ದೃಷ್ಟಾಂತಕ್ಕೆ ತೋರಿಸಿದಂಥ ಒಂದು ಉದಾಹರಣೆ ಅವರ ಟಿಪ್ಪಣಿಯಲ್ಲಿ, ಅದನ್ನು ಈಗಾಗಲೇ ನಾವು ನೋಡಿ ಮುಗಿಸಿದ್ದೀವಿ. ಹೀಗಿದು 5 ವಿಧದ ದೃಷ್ಟಾಂತಗಳನ್ನು ತೋರಿಸಿದಂಥ ಒಂದು ಪ್ರಸಂಗ. ಮುಂದೆ ಈ ಅಧ್ಯಾಯದ ಕೊನೆಯ ಶ್ಲೋಕ 76ನೇ ಶ್ಲೋಕ ನಾವು ನೋಡಬೇಕಾದದ್ದು. ತಂಬೇನಿರೇ ಖಲಾಹ ಮೂಢಾಹ ಸ್ತ್ರೈಣಂ ಚಾಮವೃತಂ ಹರೇಹೆ ಅಪ್ರಮಾಣವಿದೋ ಭರ್ತು ಈಶ್ವರಂ ಮಥಯೋ ಯಥಾ ಅಂತ. ಈ ಅನೇಕ ಜನ ಮೂರ್ಖರಾದಂಥ ಜನ ಅವರು ತಾವು ವಿಷಯಾಸಕ್ತರು, ಈ ಜಗತ್ತಿನಲ್ಲಿ ಸುಖ ಪಡುವುದೇ ದೊಡ್ಡ ಸಂಗತಿ ಅಂತ ತಿಳಿದು ಸುಖದ ಆ ವಿಷಯದ ಸಾಗರದಲ್ಲಿ ಮುಳುಗೆದ್ದವರು, ಮೂರ್ಖರಾದವರು. ಅವರಿಗೆ ಅವರವರ ಅನುಭವ, ಅವರವರ ಜ್ಞಾನ ಅಷ್ಟೇ ಅವರ ಹಿನ್ನೆಲೆ. ಅದಕ್ಕನುಗುಣವಾಗಿ ಅವರು ಈ ಕೃಷ್ಣನನ್ನು ಕೂಡ ತಿಳಿದುಬಿಟ್ರು. ಈ ಕೃಷ್ಣ ಹೆಂಡತಿಯರಿಗೆ ಗುಲಾಮನಂತೆ ಇದ್ದಾನೆ, ಯಾವತ್ತೂ ಅವ್ರನ್ನ ಅನುಸರಿಸ್ಕೊಂಡಿರ್ತಾನೆ, ಈತ ಹೆಣ್ಮರುಳ ಅಂತ ಹೀಗೆಲ್ಲ ಆತನನ್ನು ಅವರು ತಿಳ್ಕೊಂಡ್ಬಿಟ್ರು. ಇಲ್ಲಿ ಯಥಾ ಮತಯ ಅಂತ ಬಂದಿದೆಯಲ್ಲ, ಆ ಯಥಾ ಮತಯ ಈಶ್ವರಂ ಮತಯೋ ಯಥಾ. ಇದು ನೋಡಿದರೆ ಏನು ಅನ್ನಿಸ್ತದೆ, ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಗೆ ಮಾಡಿದ್ದಾರೆ ಇದನ್ನಂದರೆ, ಅದಕ್ಕೆ ಒಂದು ಬಾರಿ ನಾವು ಈ ರಾಧಾಕೃಷ್ಣರು ಮೊದಲಾದವರು ಮಾಡಿದಂಥ ವ್ಯಾಖ್ಯಾನಗಳನ್ನು ಗಮನಿಸಿದರೆ ಗೊತ್ತಾಗ್ತದೆ. ಶ್ರೀಧರರ ವ್ಯಾಖ್ಯಾನದಲ್ಲಿ ಅದೇನು ಅಷ್ಟು ಸ್ಪಷ್ಟವಾಗಿ ವ್ಯಾಖ್ಯಾನ ಇಲ್ಲ, ಅದರಿಂದ ಅವ್ರದನ್ನು ಬಿಟ್ಟಿದ್ದೇನೆ. ಇನ್ನು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೇ ಅದು ಹೆಚ್ಚು ಸ್ಪಷ್ಟವಾಗಿದೆ. ಮತ್ತೆ ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಒಂದಿಷ್ಟು ವಿಷಯ ಬಂದಿದೆ. ಸಂಸಾರಿಣಾಂ ಇಂದ್ರಿಯ ಪ್ರಸೂತಾಹ ಮತಯ ಯಥಾ ಈಶ್ವರಂ ನ ಜಾನಂತಿ. ಈ ಸಂಸಾರಿಗಳಾದ ಜೀವರಿಗೆ ಇಂದ್ರಿಯಗಳಿಂದ ಹುಟ್ಟಿದಂಥ ಒಂದು ಜ್ಞಾನ ಅದು ಭಗವಂತನನ್ನು ಹೇಗೆ ಗ್ರಹಿಸಿತು? ಕಿಂತು ಮೌಢ್ಯಾತ್ ಅನ್ಯಥಾ ಮೇನಿದೆ, ಗ್ರಹಿಸೋದಿಲ್ಲ. ತಮ್ಮ ಮೂರ್ಖತನಕ್ಕನುಸಾರವಾಗಿ ಬೇರೆ ಬೇರೆ ರೀತಿಯಾಗಿಯೇ ಗ್ರಹಿಸ್ತವೆ. ಹಾಗೆ ಈ ಎಲ್ಲ 16,108 ಜನ ಸ್ತ್ರೀಯರು, ಇದು ನೋಡಿ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದೆ ಬೇರೆಯವರು ಮಾಡಿದ್ದು.
ತಮ್ಮೇನಿದೆ ಖಲಾಹ ಮೂಢಾಹ ಅಂತ ನಾವು ಇಟ್ಕೊಂಡದ್ದು ಪಾಠ. ಖಲರು ಅಂದರೆ ಮೂಢರು ಅಂದರೆ ಶಾಸ್ತ್ರಜ್ಞಾನ ಇಲ್ಲ, ವಿಷಯ ಪದಾರ್ಥಗಳಲ್ಲೇ ಮಗ್ನರಾಗಿದ್ದವರು ಅಂತ ಹೀಗೆಲ್ಲ ಅರ್ಥ. ಖಲಾಹ ಅಂದರೆ ದುಷ್ಟರಾದವರು, ಅವಿವೇಕಿಗಳು ಅಂತ. ಆದರೆ ಈ ಬೇರೆ ಕಡೆ ಎಲ್ಲ ಅಬಲಾಹ ಮೂಢಾಹ ಅಂತ ಪಾಠ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಬಲಾಹ ಅಂತ ಸ್ತ್ರೀಯರು ಅಂತ ಅರ್ಥ ಆಗ್ತದೆ. ಕೃಷ್ಣನ ಪತ್ನಿಯರಾದ ಆ ಸ್ತ್ರೀಯರು ಅವನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಹೇಗೆ ಅಂದರೆ, ಸಂಸಾರದಲ್ಲಿರುವ ಜನರ ಬುದ್ಧಿಗಳು ಹೇಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಾರವೋ ಹಾಗೆ ಇವರು ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ತಮ್ಮ ಗಂಡ ಯಾವತ್ತೂ ಕೂಡ ತಮ್ಮ ಹಿಂದೆನೇ ಇರ್ತಾನೆ, ಮತ್ತು ಅವನು ನಮಗೆ ಮರುಳಾಗಿದ್ದಾನೆ ಅಂತ ಹೀಗೆಲ್ಲ ಅವರು ತಿಳ್ಕೊಂಡ್ಬಿಟ್ರು. ಮೂಢಾಹ ತಾಹ ಅಬಲಾಹ ಸ್ತ್ರೀಯೋಪಿ ತಮ್ಮ ಭಗವಂತಂ ರಹಃ. ರಹಃ ಅಂದರೆ ರಹಸ್ಯದಲ್ಲಿ, ಅದು ರಹಃ ಅಂತ ಪಾಠ. ಅನುವೃತಂ ಹರೇಹೇ ಅಂತ ನಮ್ಮ ಪಾಠ. ಇವರು ರಹಃ ಅಂತ ಪಾಠ ಇಟ್ಕೊಂಡಿದ್ರು. ರಹಃ ಅಂದರೆ ರಹಸ್ಯ ಅಂತ ಅರ್ಥ. ರಹಃ ಸ್ತ್ರೈಣಂ ಅಂದರೆ ಸ್ತ್ರೀಯರಿಗೆ ಆತ ವಶನಾದವನು. ಸ್ತ್ರೀ ಸಮೂಹಂ ಅನುವೃತಂ, ಸ್ತ್ರೀಯರ ಸಮೂಹ ಎಲ್ಲಿರ್ತದೋ ಅಲ್ಲೇ ಇರ್ತಾನೆ. ಸ್ತ್ರೀ ಸಮೂಹ ಅನುವರ್ತಿನಂಚ ಮೇನಿದೆ. ಅದಕ್ಕೇನು ಕಾರಣ? ಭರ್ತು ಅಪ್ರಮಾಣವಿದ. ತಮ್ಮ ಗಂಡನಾದ ಭಗವಂತನ ಪ್ರಮಾಣ ಅಂದರೆ ಅವನ ಶ್ರೇಷ್ಠತೆ, ಮಹಿಮೆಯನ್ನು ಇವರಿಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೀಗದರ ಅರ್ಥ. ತತ್ಸ್ವರೂಪ ವಜಾನಂತ್ಯ ಅಂತ ಅವ್ರ ವ್ಯಾಖ್ಯಾನ ಇದೆ. ಮತ್ತು ರಾಧಾಕೃಷ್ಣದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನೋದನ್ನು ನೋಡೋಣ. ಮತಯ ಶಾಸ್ತ್ರಕೃತಾ ಬುದ್ಧಿವೃತ್ತಯ ಈಶ್ವರಂ ಯಥಾ ಈಶ್ವರಮಿವ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಸ್ವರೂಪ ಅನಭಿಜ್ಞಾ ಮೂಢಾ ಅಬಲಾ ಸ್ತ್ರೀಯ ಏಕಾಂತೆ ಅನುವೃತಂ ಸ್ವಭಷವರ್ತಿನಂ ಸ್ತ್ರೈಣಂ, ಸ್ತ್ರೀಯರಲ್ಲಿ ಯಾವತ್ತೂ ಅನುರಕ್ತನಾದವನು, ಮತ್ತು ಏಕಾಂತದಲ್ಲಿ ನಮ್ಗೆ ಯಾವತ್ತೂ ಕೂಡ ನಮ್ಮ ಜೊತೆಗೇ ಇದ್ದವನು ಅಂತ ಭಾವಿಸಿದರು. ಇಂಥೊಂದು ಮೊದಲು ಒಂದು ವಾಕ್ಯ ಹೇಳಿ ಮುಂದೆ ಶಾಸ್ತ್ರಜ್ಞಾನ ಬುದ್ಧಿವೃತ್ತಯ ಈಶ್ವರತತ್ವ ನಿರೂಪಣೆ ಪ್ರವೃತ್ತಾ ಈಶ್ವರಂ ಜಗತಃ ಉಪಾದಾನಂ ನಿಮಿತ್ತಂ ಮಾತ್ರಂ ಸಗುಣಂ ನಿರ್ಗುಣಮಿತಿ ಬಹುಧಾ ಯಥಾರುಚಿ ಮತಯೋ ಮನ್ಯಂತೆ. ಶಾಸ್ತ್ರಗಳನ್ನು ಎಷ್ಟೇ ಚೆನ್ನಾಗಿ ಓದಿದರೂ ಕೂಡ ಶಾಸ್ತ್ರಜ್ಞರಾದವರ ಬುದ್ಧಿಗಳು ಈಶ್ವರನ ತತ್ವವನ್ನು ನಿರೂಪಣೆ ಮಾಡುವ ಪ್ರಸಂಗ ಬಂದಾಗ ಏನು ವರ್ಣನೆ ಮಾಡ್ತಾರೆ? ಆ ಈಶ್ವರನನ್ನು ಜಗತ್ತಿಗೆ ಉಪಾದಾನ ಕಾರಣ ಅಂತ ಕೆಲವರು ಅಂತಾರೆ, ಕೆಲವರು ಜಗತ್ತಿಗೆ ನಿಮಿತ್ತ ಕಾರಣ ಅಂತಾರೆ. ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂದರೆ ಏನು ನಾನು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಉಪಾದಾನ ಕಾರಣ ಅಂದರೆ ಮೆಟೀರಿಯಲ್ ಕಾಸ್, ಗೋಲ್ಡ್ ಹೇಗೆ ಗೋಲ್ಡನ್ ಆರ್ನಮೆಂಟಿಗೋ ಹಾಗೆ. ನಿಮಿತ್ತ ಕಾರಣ ಅಂದರೆ ಇನ್ಸ್ಟ್ರೂಮೆಂಟಲ್ ಕಾಸ್. ಮಣ್ಣಿನಿಂದ ಗಡಿಗೆ ಮಾಡುವಾಗ ಮಣ್ಣು ಮೆಟೀರಿಯಲ್ ಕಾಸ್, ಗಡಿಗೆ ಅಂತನ್ನೋದು ಪ್ರಾಡಕ್ಟ್. ಆ ಮಣ್ಣಿನಿಂದ ಗಡಿಗೆ ಮಾಡಲಿಕ್ಕೆ ಬೇಕಾದಂಥ ಕೆಲವು ಉಪಕರಣಗಳಿವೆಲ್ಲ ಏನಿವೆಲ್ಲ ಅವೆಲ್ಲ ಇನ್ಸ್ಟ್ರೂಮೆಂಟಲ್ ಕಾಸ್ಗಳು. ಭಗವಂತ ಜಗತ್ತಿಗೆ ನಿಮಿತ್ತ ಕಾರಣನೋ ಉಪಾದಾನ ಕಾರಣನೋ ಅಂತ ಒಂದೊಂದು ರೀತಿ ಒಬ್ಬೊಬ್ಬರು ವಾದ ಮಾಡ್ತಾರೆ. ಕೆಲವರು ಸಗುಣ ಅಂತಾರೆ, ಕೆಲವರು ನಿರ್ಗುಣ ಅಂತಾರೆ. ಇನ್ನು ನಾವು ಸೇರಿಸ್ಕೋಬಹುದು, ಕೆಲವರು ಸಾಕಾರ ಅಂತಾರೆ, ಕೆಲವರು ನಿರಾಕಾರ ಅಂತಾರೆ. ಅಂತೂ ಇವರೆಲ್ಲ ಮತಯ ಶಾಸ್ತ್ರಗಳನ್ನು ಓದಿ ಅದೇನೇನೋ ಅರ್ಥ ಮಾಡ್ಕೊಂಡಿರ್ತಾರೆ. ಹೀಗೆ ಶಾಸ್ತ್ರವನ್ನು ಓದಿ ಬಂದಂತಹ ಮತಿಗಳು ಹೇಗೆ ಭಗವಂತನ ಬಗ್ಗೆ ವಿವಾದ ಮಾಡ್ತಾವೋ ಹಾಗೆ ಮತಿಗಳು ವಿವಾದ ಮಾಡುವುದು ಅಂದರೆ ಮತಿವಂತರಾದ ಪಂಡಿತರು ವಿವಾದ ಮಾಡುವುದು ಅಂತ ಅರ್ಥ. ಹಾಗೆ ಈ ಅಬಲರಾದಂಥ ಸ್ತ್ರೀಯರು ಕೂಡ ಕೃಷ್ಣನ ಮಹತ್ವವನ್ನು ಅರಿಯದೆ ತಮ್ಮ ಸ್ವಾಧೀನಂ ಮನ್ಯಂತೆ, ಇವನು ಯಾವತ್ತೂ ನಮ್ಮಲ್ಲೇ ಅನುರಕ್ತನಾಗಿರ್ತಾನೆ, ಮತ್ತು ಯಾವತ್ತೂ ಕೂಡ ಏಕಾಂತದಲ್ಲಿ ನಮ್ಮ ಜೊತೆಗೇ ಇರ್ತಾನೆ ಅಂತ ಅವ್ರು ತಿಳ್ಕೊಂಡ್ಬಿಟ್ರು ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ನಮ್ಮ ಪಾಠ ಅದು ಅಬಲಾಹ ಅಂತಲ್ಲ, ಅಲ್ಲಿ ಖಲಾಹ ಅಂತ ಪಾಠ. ಮತ್ತು ಇದಕ್ಕೂ ಕೂಡ ಭಾಗವತ ತಾತ್ಪರ್ಯ ಇದೆ. ಆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಮತಯೋ ಯಥಾ ಅಂತಂದರೆ, ಯಥಾ ಅಂದರೆ ಯಥಾ ಮಹಾನಸಃ ಅಂತ ಏನು ದೃಷ್ಟಾಂತ ಇದೆಯಲ್ಲ, ಆ ದೃಷ್ಟಾಂತವನ್ನು ತೋರಿಸುವ ಯಥಾ ಅಲ್ಲ ಇದು ಅಂದರೆ. ಮತ್ತಿನ್ನೇನು ಅಂದರೆ ಮತಯೋ ಯಥಾ ಅಂದರೆ ಯಥಾಮತಿ ಅಂತ ಅರ್ಥ. ತಮ್ಮ ಬುದ್ಧಿಗನುಸಾರವಾಗಿ ಈ ಮೂರ್ಖರು ತಿಳಿದುಕೊಂಡ್ರು ಅಂತ. ತಾತ್ಪರ್ಯ ಕೊನೆಗೆ ಒಂದೇ ಆಗಬಹುದು ಸ್ವಲ್ಪ ಕಷ್ಟಪಟ್ಟರೆ, ಆದರೆ ಇದು ದೃಷ್ಟಾಂತ ಅಲ್ಲ. ಯಥಾಮತಿ ಯಥಾಶಕ್ತಿ ಅಂತ ನಾವು ಹೇಳ್ತಿರ್ತೀವಲ್ಲ, ಮತಿ ಮನತಿಕ್ರಮೆ ಯಥಾಮತಿ, ಶಕ್ತಿ ಮನತಿಕ್ರಮೆ ಯಥಾಶಕ್ತಿ ಅಂತೆಲ್ಲ ಹೇಳ್ತಿರ್ತೀವಲ್ಲ, ಅದು ದೃಷ್ಟಾಂತ ಅಲ್ಲ. ಅದು ನಮ್ಮ ವಿತಿನ್ ಅವರ್ ಲಿಮಿಟೇಷನ್ಸ್ ಅಂತ ಅರ್ಥ. ಹಾಗೆ ಇದು ಕೂಡ ಯಥಾ ಮತಯೋ ಯಥಾ ಅಥವಾ ಯಥಾಮತಯ ಅಂದರೆ ಯಥಾಮತಿ ಅಂತ ಅರ್ಥ. ಸಮಾಸ ಆಗಿಲ್ಲ ಅಷ್ಟೇ. ಲೌಕಿಕ ವ್ಯಾಕರಣದಲ್ಲಿ ಸಮಾಸ ಆಗ್ತದೆ,
ಅಲೌಕಿಕ ವ್ಯಾಕರಣದಲ್ಲಿ ಆ ಥರ ಸಮಾಸ ಆಗೋದಿಲ್ಲ. ಈ ಥರ ಇದೊಂದು ಆಚಾರ್ಯರ ಪ್ರಯೋಗಗಳು ಮತ್ತು ಭಾಗವತಕಾರರ ಮಹಾಭಾರತಕಾರರ ಪ್ರಯೋಗಗಳೆಲ್ಲ ಲೌಕಿಕ ವ್ಯಾಕರಣದ ನಿಯಮಗಳನ್ನು ಮೀರಿದ್ದಾದ್ದರಿಂದ ಅವರಿಗೆ ಅದರಿಂದ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಭಾಗವತ ವೇದ ಸಮಾನ ಅಂತ ಅರ್ಥ. ಹೀಗೆ ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ಏನೇನೋ ತಿಳ್ಕೊಂಡ್ಬಿಟ್ರು. ಮತ್ತು ಅವ್ರು ಯಾರೂ ಕೂಡ ಪೂರ್ಣ ಶಾಸ್ತ್ರವನ್ನು ಓದಿದರೂ ಕೂಡ ಅಥವಾ ಸ್ವಲ್ಪ ಸ್ವಲ್ಪ ಶಾಸ್ತ್ರವನ್ನು ಓದಿದರೂ ಕೂಡ ಅವ್ರಿಗೆ ಪೂರ್ಣ ಯಾರಿಗೂ ಅರ್ಥ ಆಗೋದಿಲ್ಲ. ಜನರಿಗೇನು ಅರ್ಥ ಆಗೋದಿಲ್ಲ, ಅದೆಲ್ಲ ವಿಚಾರ ಬೇರೆ. ಓದದೇ ಇದ್ದವರು ಇದ್ದಾರೆ, ಓದಿದವರು ಇದ್ದಾರೆ. ಅಂತೂ ಅವರೆಲ್ಲ ಹೇಗೆ ಏನೇನೋ ತಿಳ್ಕೊಂಡ್ರು ಭಗವಂತನ ಬಗ್ಗೆ. ಹೇಗೆಂದರೆ ದೃಷ್ಟಾಂತ ಅಲ್ಲ, ಅದು ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ತಿಳ್ಕೊಂಡ್ರು ಅಷ್ಟೆ. ಅವ್ರ ಶಕ್ತಿಯೇ ಅಷ್ಟು ಅಂತ ಅದರ ತಾತ್ಪರ್ಯ. ಇಲ್ಲಿ ಆ ಸ್ತ್ರೀಯರು ಅಬಲೆಯರು, ಮೂರ್ಖರು ಅಂತ ಅವ್ರನ್ನ ತೆಗಳಿದ್ದೇನಿದೆ ಅದು ಉಚಿತವಾದಂಥ ವರ್ಣನೆ ಅಲ್ಲ. ಆದರೂ ಕೂಡ ಆ ಎಲ್ಲ ಸ್ತ್ರೀಯರಿಗೆ, ಗೋಪ ಸ್ತ್ರೀಯರಿಗೆ ಮತ್ತು ಕೃಷ್ಣನ ಪತ್ನಿಯರಾದಂತಹ ಸ್ತ್ರೀಯರಿಗೆ, ಅವರೆಲ್ಲರಿಗೂ ಕೂಡ ತಾವು ಕೃಷ್ಣನಿಗೆ ಬಹಳ ಪ್ರೀತಿ ಪಾತ್ರರಾದವರು ಅನ್ನುವಂಥ ಒಂದು ಹಮ್ಮು ಬಿಮ್ಮು ಇತ್ತು ಅಂತ ಹರಿವಂಶದಲ್ಲಿ ವರ್ಣನೆ ಇದೆ. ಅದಿದೆ ಇಲ್ಲ ಅಂತಲ್ಲ. ಆದರೂ ಕೂಡ ಅವರನ್ನು ಮೂರ್ಖರು ಅಂತ ಹೇಳುವುದಕ್ಕೆ ನಮಗೆ ಆಧಾರಗಳು ಸಾಕಾಗೋದಿಲ್ಲ. ಹಾಗೆ ಅವ್ರನ್ನ ಕರೆಯುವುದು ಉಚಿತನೂ ಅಲ್ಲ. ಮೂರ್ಖರು ಖಂಡಿತ ಅಲ್ಲ ಅವರು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಅಂಥ ಒಂದು ಆನಂದ, ಅಂಥ ಒಂದು ಆತ್ಮವಿಶ್ವಾಸ ಇದೆಲ್ಲ ಇತ್ತು ಅಂತ ಆ ಹರಿವಂಶದ ವಿಷ್ಣು ಪರ್ವದ 88ನೇ ಅಧ್ಯಾಯದಲ್ಲಿ ಬರ್ತದೆ. ಅಹಮಿಷ್ಟ ಮಯಾ ಸಾರ್ಧಂ ಜಲೇ ವಸತಿ ಕೇಶವ ಇತಿತಾ ಮನ್ನಿರೆ ಮೇನಿರೆ ಸರ್ವಾಹ ರಾತ್ರೌ ನಾರಾಯಣಂ ಸ್ತ್ರೀಯ. ಅಹಮಿಷ್ಟ, ನಾನು ಭಗವಂತನಿಗೆ ಇಷ್ಟಳಾದವಳು. ಮಯಾ ಸಾರ್ಧಂ ವಸತಿ ಕೇಶವ, ನನ್ನ ಜೊತೆಗೇ ಕೃಷ್ಣ ಯಾವತ್ತೂ ಇರ್ತಾನೆ, ನನ್ನ ಜೊತೆ ಜಲಕ್ರೀಡೆ ಆಡ್ತಾನೆ. ಹೀಗೆ ಅವರೆಲ್ಲೂ ಕೂಡ ತಿಳ್ಕೊಂಡ್ರು. ಅಹಮಿಷ್ಟ ಅಹಮಿಷ್ಟೇತಿ ಸ್ನಿಗ್ಧೇ ಪರಿಜನೇ ತದ, 2-3 ಶ್ಲೋಕಗಳಲ್ಲಿ ಆ ಥರ ಅದ್ರ ಬಗ್ಗೆ ವರ್ಣನೆ ಬರ್ತದೆ. ಹೀಗೆ ಭಗವಂತನಿಗೆ ನಾನು ಬಹಳ ಪ್ರೀತಿ ಪಾತ್ರಳಾದವಳು ಅನ್ನುವಂಥ ಒಂದು ಆತ್ಮವಿಶ್ವಾಸ, ಅಂಥದ್ದೊಂದು ಭಾವನೆ ಅವರಲ್ಲಿತ್ತು. ಆದರೆ ಅಂದ ಮಾತ್ರಕ್ಕೆ ಅವರನ್ನು ಮೂಢರು ಅಂತ ಹೇಳುವುದು ಉಚಿತ ಅಲ್ಲ. ಭಾಗವತ ತಾತ್ಪರ್ಯಕಾರರಿಗೆ ಆ ದೃಷ್ಟಿಕೋನ ಇದ್ದಿರಲಿಕ್ಕಿಲ್ಲ. ಭಾಗವತ ತಾತ್ಪರ್ಯಕಾರರಿಗಲ್ಲ, ಭಾಗವತಕಾರರಿಗೆ ಆ ಅಭಿಪ್ರಾಯ ಇದ್ದಿರಲಿಕ್ಕಿಲ್ಲ. ಆದ್ದರಿಂದ ಅಬಲಾಹ ಅಂತ ಪಾಠ ಯೋಗ್ಯ ಅಲ್ಲ, ಖಲಾಹ ಅನ್ನೋ ಪಾಠವೇ ಯೋಗ್ಯವಾಗುತ್ತದೆ. ಯಸ್ಯಾಸ್ತು ಯೋ ಭಾವ ತಾಂ ತೇನೈವ ಕೇಶವ ಅನುಪ್ರವಿಶ್ಯ ಭಾವಜ್ಞ ನಿನಾಯ ಆತ್ಮವಶಂ ವಶಿ ಅಂತ ಆ ಹರಿವಂಶದಲ್ಲಿ ವರ್ಣನೆ ಇದೆ. ಯಾವ್ಯಾವ ಸ್ತ್ರೀಗೆ ಏನೇನು ಭಾವ ಇತ್ತೋ, ಪ್ರೇಮ ಭಾವ ಇತ್ತೋ ತನ್ನ ಬಗ್ಗೆ, ಅದರಂತೆಯೇ ಅವರೆಲ್ಲರನ್ನೂ ಕೂಡ ಆತ ತೃಪ್ತಿಪಡಿಸಿದ ಅಂತ ಅಲ್ಲೆಲ್ಲ ತುಂಬ ಸುಂದರವಾದಂಥ ಶೃಂಗಾರದ ವರ್ಣನ ಕೇಳಿ ಬರ್ತದೆ. ಇದೆಲ್ಲ ಸರಿ. ಆದರೆ ಇಲ್ಲಿ ಮಾತ್ರ ಸ್ತ್ರೀಯರನ್ನು ಇಲ್ಲಿ ಆ ಕೃಷ್ಣನ ಪತ್ನಿಯರನ್ನು ಅಬಲಾಹ ಎಂಬ ಶಬ್ದದ ಇಟ್ಕೊಂಡು ಅವರನ್ನು ಮೂಢಾಹ ಅಂತ ಹೇಳುವುದು ಸರಿಯಾದಂಥ ವರ್ಣನ ಅಲ್ಲ. ಅದು ಯಥಾಮತಿ ಈ ಜಗತ್ತಿನಲ್ಲಿ ಜನಗಳು, ಪಂಡಿತರು, ಪಾಮರರು ಯಾರೇ ಇರಬಹುದು, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಬುದ್ಧಿಗನುಗುಣವಾಗಿ, ತಮ್ಮ ತಮ್ಮ ಮತಿಗಳಿಗನುಗುಣವಾಗಿ ಏನೇನನ್ನೋ ಕೃಷ್ಣನನ್ನು ಭಾವಿಸಿದ್ರಷ್ಟೇ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಇದಿಷ್ಟು ನಾವು ಬೇರೆ ಬೇರೆ ವ್ಯಾಖ್ಯಾನಗಳನ್ನೆಲ್ಲ ನೋಡಿದ್ದಾಯಿತು. ಇಲ್ಲಿ ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನವನ್ನು ಒಂದಿಷ್ಟು ಗಮನಿಸುವುದಿದೆ. ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ವಿಜಯಧ್ವಜರ ವ್ಯಾಖ್ಯಾನ ನನಗೆ ಯಾಕೋ ಅಷ್ಟಲ್ಲಿ ಸಮಾಧಾನ ಕೊಡಲಿಲ್ಲ ಈ ಪ್ರಸಂಗದಲ್ಲಿ ಬಂದಂತೆ. ಅದಕ್ಕಾಗಿ ಅದನ್ನು ಈಗ ಇನ್ನೊಂದು ಬಾರಿ ಹೇಳಿ ಈ ಭಾಗವನ್ನು ಸಮಾಪ್ತ ಮಾಡ್ತೇನೆ. ಖಲಾಹ ಅಂದರೆ ಇಂದ್ರಿಯಾರಾಮ, ಯಾವತ್ತು ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವಂಥವರು. ಮೂರ್ಖರು, ಶಾಸ್ತ್ರಾರ್ಥ ಅವಿಧ, ತಾಮಸ ರಾಜಸ ಪ್ರಕೃತಿಯವರು. ಹರಿಯ ಪ್ರಮಾಣ, ಅವನ ಶ್ರೇಷ್ಠತೆ, ಅವನ ಎತ್ತರ ಇವರಿಗೆ ಗೊತ್ತಿಲ್ಲ ಅಂತ ಅರ್ಥ. ಭಗವಂತಂ ಭೃತ್ಯವತ್ ಅನುಗತಂ, ಅವನು ಯಾವತ್ತೂ ಸ್ತ್ರೀಯರ ಹಿಂದೆನೇ ಇರ್ತಾನೆ. ಸ್ತ್ರೈಣ ಅಂದರೆ ಸ್ತ್ರೀ ಜಿತ, ಅವರಿಂದ ಇವನು ಗೆಲ್ಲಲ್ಪಟ್ಟವನು, ಅವರು ಇವನನ್ನು ಗೆದ್ದಿದ್ದಾರೆ, ಇವನು ಯಾವತ್ತೂ ಅವ್ರ ಹಿಂದೆನೇ ಕಿಂಕರನಂತೆ ಇರ್ತಾನೆ ಅಂತ ಇಷ್ಟು ಅರ್ಥ ಮಾಡಿದ್ದಾರೆ. ಇದಾದಮೇಲೆ ವೈಶೇಷಿಕಾದಿವಾದಿನ ಮತಯೋ ಯಥಾ ಈಶ್ವರಂ ಯಥಾಮತಿ ಮೇನಿದೆ ತಥಾ. ಯಥಾ ಅಂತನ್ನುವುದು ದೃಷ್ಟಾಂತ ಅಲ್ಲ ಅಂತ ಆಚಾರ್ಯರು ಹೇಳಿದ್ದಾರೆ. ಆದರೆ ಇಷ್ಟಾದ ಮೇಲೂ ಕೂಡ ದೃಷ್ಟಾಂತವಾಗಿ ಇಟ್ಕೊಂಡಿದ್ದಾರೆ ವಿಜಯಧ್ವಜರು. ಅದು ಯಾಕೋ ಅಷ್ಟು ಸಮಾಧಾನ ಕೊಡಲಿಲ್ಲ ನನಗೆ. ವೈಶೇಷಿಕರು, ನೈಯಾಯಿಕರು
ಸಾಂಖ್ಯರು ಮೊದಲಾದ ಅನೇಕ ಜನ ವಾದಿಗಳಿದ್ದಾರೆ. ಆ ಎಲ್ಲ ವಾದಿಗಳ ಬುದ್ಧಿಗಳು ಭಗವಂತನನ್ನು ಹೇಗೆ ತಮ್ಮ ತಮ್ಮ ಬುದ್ಧಿಗನುಗುಣವಾಗಿ ತಿಳ್ಕೊತವೆ, ತಥಾ ಹಾಗೆ ಈ ಅನೇಕ ಜನ ಮೂರ್ಖರಾದವರು ಕೂಡ ಭಗವಂತನನ್ನು ಸ್ತ್ರೈಣ, ಸ್ತ್ರೀಜಿತ ಅಂತ ಹೀಗೆಲ್ಲ ತಿಳ್ಕೊಂಡ್ಬಿಟ್ರು ಅಂತ ಅದರ ಅಭಿಪ್ರಾಯ ಆಗ್ತದೆ. ಆದ್ದರಿಂದ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅಷ್ಟ್ಯಾಕೋ ಸಮಾಧಾನ ನಮಗೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಸಮಾಧಾನ ಕಾಣಿಸೋದಿಲ್ಲ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಅದು ಸ್ಪಷ್ಟ ಇದೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕೂಡ ಅದನ್ನೇ ಕನ್ನಡದಲ್ಲಿ ಇಳಿಸಿದ್ದಾರೆ. ಅತ್ರ ಮೇನಿರೆ ಇತಿ ಇತ್ಯತ್ರ ಮತಯೋ ಯಥಾ ಇತಿ ದೃಷ್ಟಾಂತಃ ಉಚ್ಯತೆ ಇತಿ ಭಾತಿ. ಯಥಾ ಮಹಾನಸಃ ಅಂತ ಅನುಮಾನ ಪ್ರಕರಣದಲ್ಲಿ ಯಥಾ ಮಹಾನಸಃ ಅನ್ನೋದು ಹೇಗೆ ದೃಷ್ಟಾಂತನೋ ಹಾಗೆ ಯಥಾ ಮತಯ ಅಂದರೆ ಮತಿಗಳು ಹೇಗೋ ಹಾಗೆ ಅಂತ ದೃಷ್ಟಾಂತವಾಗಿ ಕಾಣಿಸ್ತದೆ. ನತದ್ಯುಕ್ತಂ, ಅದು ಸರಿಯಲ್ಲ. ಮತಿಷು ಜ್ಞಾನಕರ್ತೃತ್ವ ಅಭಾವಾತ್. ಮತಿಗಳು ಆ ಜ್ಞಾನಕ್ಕೆ ಕರ್ತೃವಾಗೋದು ಸಾಧ್ಯ ಇಲ್ಲ. ಮತಿ ಉಳ್ಳಂತಹ ವ್ಯಕ್ತಿ ಜ್ಞಾನಕರ್ತೃವಾಗಬೇಕೇ ಹೊರತು ಮತಿಯು ಯಾವತ್ತೂ ಕೂಡ ಜ್ಞಾನಕ್ಕೆ ಕರ್ತೃವಾಗೋದಿಲ್ಲ. ಆದ್ದರಿಂದ ಯಥಾಚ ಮೂಲೆ ಯಥಾಶಬ್ದ ತಥಾಚ ಮೂಲೆ ಯಥಾಶಬ್ದ ನ ದೃಷ್ಟಾಂತಾರ್ಥ. ದೃಷ್ಟಾಂತ ಎಂಬ ಅರ್ಥದಲ್ಲಿ ಅದು ಬಂದದ್ದಲ್ಲ. ಹೇಗೆ ಚಂದ್ರನು ಹಾಗೆ ಮುಖ ಅನ್ನೋ ಥರ ದೃಷ್ಟಾಂತದಲ್ಲಿ ಬಂದದ್ದಲ್ಲ ಅದು. ಕಿಂತು ಅನತಿಕ್ರಮಾರ್ಥ, ಮೀರದೇ ಇದ್ದದ್ದು ಅಂತ ಅರ್ಥ. ಯಥಾ ಅನ್ನೋ ಶಬ್ದಕ್ಕೆ ದೃಷ್ಟಾಂತ ಅಂತ ತೋರಿಸುವ ತಾತ್ಪರ್ಯವೇ ಇಲ್ಲ. ಮೀರದಿರುವಿಕೆ, ಶಕ್ತಿಯನ್ನು ಮೀರದಿರುವಿಕೆ, ಜ್ಞಾನವನ್ನು ಮೀರದೇ ಇರುವಿಕೆ ಅಂತ ಹೀಗೆಲ್ಲ ಅರ್ಥ ಆಗ್ತದೆ ಅಂತ ಇದು ಯಾದವಾರ್ಯರು ಅದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ಅನುವೃತಂ ಅನುಸಾರಿಣಂ ಈಶ್ವರಮಪಿ. ಭರ್ತು ಅಂದರೆ ತಮ್ಮ ತಮ್ಮ ಗಂಡ ಅಂತ ಅರ್ಥ ಅಲ್ಲ. ಅದಕ್ಕೆ ಜಗತ್ತಿನ ಒಡೆಯನಾದ ಭಗವಂತನನ್ನು ಎತ್ತರವನ್ನು ತಿಳಿಯದೆ ಅವನನ್ನು ಸ್ತ್ರೀಯರಿಂದ ಗೆಲ್ಲಲ್ಪಟ್ಟವನು ಮತ್ತು ಸ್ತ್ರೀಯರನ್ನು ಯಾವತ್ತೂ ಹಿಂಬಾಲಿಸಿಕೊಂಡಿರ್ತಾನೆ ದಾಸರಂತೆ ಅಂತ ಹೀಗೆಲ್ಲ ಅರ್ಥ ಮಾಡಿಬಿಡ್ತಾರೆ. ಅದರಿಂದ ವಿಜಯಧ್ವಜರ ವ್ಯಾಖ್ಯಾನದ ಬಗ್ಗೆ ಯಾಕೋ ನನಗಷ್ಟು ಸಮಾಧಾನ ಕಾಣಲಿಲ್ಲ. ಆ ವ್ಯಾಖ್ಯಾನಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಯಾದವಾರ್ಯರ ವ್ಯಾಖ್ಯಾನ ಇಲ್ಲಿ ಈ ಪ್ರಸಂಗದಲ್ಲಿ ನಮಗೆ ಸಮಾಧಾನ ಕೊಟ್ಟಿದೆ. ಅದನ್ನು ಇವತ್ತು ನಾವು ಈ 10ನೇ ಸ್ಕಂದದ 1ನೇ ಅಧ್ಯಾಯದ 10ನೇ ಸ್ಕಂದದ ಸಮಾಪ್ತಿಯನ್ನು ಈಗ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಏನು ಹೇಳಿದರು ಅಂತ ನೋಡಿದ್ದೀವಿ. ಹಾಗೆ ಭಾಗವತ ತಾತ್ಪರ್ಯವನ್ನು ಕೂಡ ಅದಕ್ಕೆ ಗಮನಿಸಿದ್ದೀವಿ. ಗೋವಿಂದಾಚಾರ್ಯರು ಸರ್ವಕಲ್ಯಾಣ ಗುಣಂ ಸ್ವತಂತ್ರ ಪೂರ್ಣ ಆನಂದ ಅನುಭವ ರೂಪಂ ಪ್ರಮಾಣ ಶಬ್ದಾರ್ಥ. ಪ್ರಮಾಣ ಅಂದರೆ ಏನು? ಪ್ರಮಾಣ ಅಂದರೆ ಎತ್ತರ ಅಂತ ನಾವೊಂದು ಅರ್ಥ ಮಾಡಿದ್ವಿ. ಅವರೊಂದು ಅರ್ಥ ಬರೀತಾರೆ, ಸರ್ವ ಕಲ್ಯಾಣ ಗುಣದಿಂದ ತುಂಬಿರುವಿಕೆ, ಸ್ವತಂತ್ರವಾದ ಪೂರ್ಣವಾದ ಆನಂದ ಇರುವಿಕೆ ಅಂಥವನನ್ನು ಇವರು ತಿಳಿಲಿಲ್ಲ, ಹಾಗೆ ತಿಳ್ಕೊಳ್ಳಲಿಲ್ಲ ಅಂತ ಅದರ ಅರ್ಥ. ಯಥಾಮತಯ ತಥಾ ಮೇನಿದೆ. ಅವರವ್ರಿಗೆ ಬುದ್ಧಿ ಎಷ್ಟಿತ್ತೋ ಅಷ್ಟು ತಿಳಿದಿದ್ದಾರೆ. ತಾಮಸ ಬುದ್ಧಿಗೆ ಅನುಸಾರೇಣ, ಇದು ಅರ್ಥ. ಶಕ್ತಿಯನುಸಾರೇಣ ಬುದ್ಧಿಯನುಸಾರೇಣ ಅಂತ ಹೇಳ್ತಿರ್ತೀವಲ್ಲ, ಹಾಗೆ ತಮ್ಮ ತಾಮಸ ರಾಜಸ ಬುದ್ಧಿಗಳಿಗೆ ಅನುಸಾರವಾಗಿ ತಿಳ್ಕೊಂಡ್ರೆ ಹೊರತು ಅವರಿಗೆ ವಾಸ್ತವಿಕ ಸಂಗತಿ ತಿಳಿಯಲಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಪ್ರಾಚೀನ ಟೀಕಾ ಅಂದರೆ ಪ್ರಾಯ ಯಾದವೇಂದ್ರರು, ಅನಂತ ತೀರ್ಥರು ಮೊದಲಾದವರ ಸಂಗತಿಗಳನ್ನು ಗೋವಿಂದಾಚಾರ್ಯ ತೋರಿಸ್ತಿರ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿಗೆ ಆ 1ನೇ ಸ್ಕಂದದ 10ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.